ಫಸ್ಟ್ ದಿನ ಸ್ಕೂಲಿಗೆ ಹೋಗ್ತಿದ್ದಾರೆ ಅಪ್ಪು ಅವರು. ನಿನ್ನೆ ಮನೆ ದೇವ್ರ ದರ್ಶನ ಮಾಡ್ಕೊಬಂದು. ಬಾಯ್ ಅಪ್ಪು, ಆಲ್ ದ ಬೆಸ್ಟ್. ಸ್ವೀಟ್ ಎಲ್ಲ ರೆಡಿ ಆಯ್ತು. ಇದು ಸಕ್ಕರೆದು ಮಿಠಾಯಿ ಅಂಡ್ ಲಾಸ್ಟ್ ಡೇ ಪ್ರಾಕ್ಟೀಸ್ ಡೇ. ರಿಸಾರ್ಟ್ ನೋಡಕ್ ಹೋಗ್ತಾ ಇದೀವಿ, ಯಾಕಂದ್ರೆ ಇಲ್ಲಿ ನಮ್ ನಿತಿನ್ದು ಎಂಗೇಜ್ಮೆಂಟ್ ಗೈಸ್. ರಿಸಾರ್ಟ್ ಅಲ್ಲೇ ಮಾಡೋಣ ಅಂತ ಫೈನಲೈಸ್ ಆಯ್ತು. ಅಮ್ಮು ಜಾಲಿ ಎಲ್ಲ ಮುಗಿಸ್ಕೊಂಡು ಫುಲ್ ಪಾರ್ಟಿ ಎಲ್ಲ ಮಾಡ್ಕೊಂಡು ಹೋಗುವ ನೈಟು. ಅಮ್ಮ ಹಾಕೊಂಡವಳ ನೋಡಿ ಎಲ್ಲೂ ಇನ್ನ. ಹಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೆನ್ನೆ ಬಂದಿದ್ದು ಕೂಡ ಲೇಟ್ ಆಯಿತು, ಹಂಗಾಗಿ ರೆಸ್ಟ್ ಮಾಡಿ ಎದ್ದೇಳೋದು ತುಂಬ ಲೇಟ್ ಆಯಿತು ಇವತ್ತು. ಇವತ್ತಿಂದ ನಮ್ಮ ಅಪ್ಪು ಅವ್ರದ್ದು ಫಸ್ಟ್ ಡೇ ಸ್ಕೂಲಿಗೆ ಹೋಗ್ತಾ ಇರೋದು. ಫುಲ್ಲು ಜೋಶಲ್ಲಿದ್ದಾನೆ ಅಪ್ಪು. ನಮಗೆಲ್ಲ ಹೋಗೋಕ್ಕೆ ಬೇಜಾರು ಹೊಡೋ ಥರ ಬಂದರೆ ಅಪ್ಪು ನಮಗೆ ಸ್ಕೂಲ್ಗೆ ಹೋಗೋದೇ ಇಷ್ಟ ಅಂತ ಹೇಳ್ತಾನೆ ಗೈಸ್. ಅದೊಂಥರ ಖುಷಿ. ಅವನಿಗೆ ಮನೆಗಿಂತ ಸ್ಕೂಲೇ ತುಂಬ ಇಷ್ಟ ಅಂತ ಯಾವಾಗಲೂ ಹೇಳ್ತಾ ಇರ್ತಾನೆ. ಲೈಕ್ ಅಂದರೆ ಫ್ರೆಂಡ್ಸು ಮತ್ತು ಅಲ್ಲಿ ಟೀಚರ್ಸು ಕೂಡ ಚೆನ್ನಾಗಿ ಕೇರ್ ಮಾಡ್ತಾರೆ, ಹಂಗಾಗಿ ಅವನಿಗೆ ಇಷ್ಟ. ನಾನು ಹಂಗೂ ಹೇಳ್ತಾ ಇರ್ತೀನಿ ಅವನಿಗೆ, ಅಪ್ಪುಗೆ, ನಿಮ್ಮ ಮ್ಯಾಮ್ಗೆ ಹೇಳ್ತೀನಿ ಹೊಡಿಯೋಕೆ ಹೇಳ್ತೀನಿ ಹಂಗೆ ಹಿಂಗೆ ಅಂತ. ತಪ್ಪು ಮಾಡಲಿಲ್ಲ ಅಂದರೆ ಏನು ಕೊಡಿತಾರೆ ಅಂತ ಕೇಳ್ತಾ ಇರ್ತೇನೆ. ಸೊ ಗೈಸ್, ಈ ಒಂದು ವಿಡಿಯೋ ನಾರ್ಮಲಿ ಡೈಲಿ ಬ್ಲಾಗ್ ಆಗಿರುತ್ತೆ. ಸ್ಕಿನ್ ಕೇರ್ದು ತುಂಬ ಚೆನ್ನಾಗಿ ಕೇಳ್ತಾ ಇದ್ದೀರಾ ನೀವು. ಸ್ಕಿನ್ ತುಂಬ ನ್ಯಾಚುರಲ್ ಆಗಿದೆ ಆ್ಯಂಡ್ 1 ಮಾರ್ಕ್ ಕೂಡ ಇಲ್ಲ, ಏನು ಯೂಸ್ ಮಾಡಿದ್ದೀರಾ ಏನು ಅಂತ. ನನ್ನ ಒಂದು ನೆಕ್ಸ್ಟ್ ವಿಡಿಯೋ ಅದೇ ಆಗಿರುತ್ತೆ ಗೈಸ್, ಪಕ್ಕ. ಆಲ್ರೆಡಿ ನಾನು 2 ಬ್ಲಾಗ್ ಹಾಕೋಕ್ಕಿಂತ ಮುಂಚೆಯಿಂದನೂ ಕೇಳ್ತಾನೆ ಇದ್ದೀರಾ ಮಾಡಿ ಅಂತ. ಇನ್ನು 2-3 ಡೇಸಲ್ಲಿ ಕ್ಲಾಸ್ ಮುಗಿದೋಗುತ್ತೆ. 3 ಡೇಸ್ ಗ್ಯಾಪ್ ಇರುತ್ತೆ. ನೆಕ್ಸ್ಟ್ 9th ಬ್ಯಾಚ್ ಸ್ಟಾರ್ಟ್ ಮಾಡೋಕ್ಕೆ. ಆ ಗ್ಯಾಪಲ್ಲಿ ಖಂಡಿತವಾಗ್ಲೂ ನಾನು ಏನು ಯೂಸ್ ಮಾಡ್ತೀನಿ ಏನನ್ನೋದನ್ನ ಹೇಳ್ತೀನಿ. ನಮ್ಮ ಮಮ್ಮಿ ರಾತ್ರಿ ಸೋಯಾ ಚಂಕ್ಸ್ದು ಬಿರಿಯಾನಿ ಮಾಡ್ತೀನಿ ಅಂದ್ಬಿಟ್ಟು ಏನು ಮಾಡ್ತಾಯಿದ್ಯಾ ಇವಾಗ? ಹಾಂ ಗೈಸ್, ಅದನ್ನು ತಂದಿಟ್ಟವ್ರೆ. ಅದೇ ನಾನು ಮಾಡ್ತೀನಲ್ಲ ಆ ಥರ ಮಾಡೋಣ ಅಂತ ದೊಣ್ಣೆ ಬಿರಿಯಾನಿ ತೇಜು ಅವ್ರದ್ದು ಮಸಾಲ ಪೌಡ್ರ್ ಆ್ಯಂಡ್ ಸೋಯಾ ಚಂಕ್ಸ್ ತಂದಿಟ್ಟವ್ರೆ. ಬಟ್ ಅಲ್ಲೇ ಮಾಡಲಿಲ್ಲ ಇವತ್ತು. ನಾಳೆ ಮಾಡ್ತೀಯಾ? ಓಕೆ. ಸೋಯಾ ಚಂಕ್ಸ್ ಇವಾಗಲೂ ರೈಸ್ ಮಾಡಿ, ಸಂಜೆನೂ ರೈಸ್ ತಿಂದರೂ ಅದಾಯಿತು. ರೊಟ್ಟಿ ಕೇಳ್ತಾರೆ ಸಂಜೆ. ಚಪಾತಿಗೆ ಎಂಜಾಯ್. ಅಪ್ಪು ಅವರೇ ಫಸ್ಟ್ ದಿನ ಸ್ಕೂಲಿಗೆ ಹೋಗ್ತಿದ್ದಾರೆ ಅಪ್ಪು ಅವರು. ನಿನ್ನೆ ಮನೆ ದೇವ್ರ ದರ್ಶನ ಮಾಡ್ಕೊಬಂದು ಇವತ್ತಿನಿಂದ ಸ್ಕೂಲ್ಗೆ ಹೋಗ್ತಿದ್ದಾರೆ. ಹೇಗನ್ನಿಸಿದೆ ಅಪ್ಪು? ಇಷ್ಟು ದಿನ ಫುಲ್ ಸಮ್ಮರ್ ಹಾಲಿಡೇಸ್ ಎಂಜಾಯ್ ಮಾಡಿದೆ. ಹಾಂ, ಸ್ಕೂಲ್ಗೆ ಹೋಗೋಕ್ಕೆ ನಿನ್ನಷ್ಟು ಕಾತರದಿಂದ ಕಾಯ್ತಾರೋ ಫಸ್ಟು ಮಕ್ಕಳನ್ನ ನೋಡ್ತಾ ಇರೋದು ಅಪ್ಪು ನಾನು. ಇಷ್ಟನಾ? ಮನೆ ಇಷ್ಟ ಇಲ್ವಾ? ಮನೆ ಇಷ್ಟ ಜಾಸ್ತಿ ಸ್ಕೂಲ್. ಪಪ್ಪು ಅಣ್ಣಂಗೆ ಆಲ್ ದ ಬೆಸ್ಟ್ ಹೇಳು. ಆಲ್ ದ ಬೆಸ್ಟ್ ಅಣ್ಣ. ನಿನ್ನೆ ನಾವು ವಿಡಿಯೋ ಎಡಿಟಿಂಗ್ ಅದು ಇದು ಅಂತ ಮಲ್ಕೊಳ್ಳೋದು ಲೇಟ್ ಆಯಿತು. ಪಾಪ ನಮ್ಮ ಮಮ್ಮಿ ಎಲ್ಲ ರೆಡಿ ಮಾಡಿ ಅಪ್ಪು ಲಂಚ್ ಬಾಕ್ಸ್ ರೆಡಿ, ಸ್ನ್ಯಾಕ್ಸ್ ರೆಡಿ, ವಾಟರ್ ಬಾಟಲ್ ರೆಡಿ. ಏನೇನು ತೊಗೊಂಡು ಹೋಗ್ತಿದ್ದೀರಾ ಅಪ್ಪು ಅವರೇ ನೋಡ್ಲಾ? ಸೆಲ್ಲೋ ಬಾಕ್ಸೇ ತೊಗೊಂಡು ಹೋಗ್ತಿದ್ದಾರೆ ಅಪ್ಪು. ಏನು ಮಗ್ನೆ ಇದು? ಪುಳಿಯೋಗರೆ ಅಂತ ಇದು ಗೈಸ್. ವಾಟ್ ಇಸ್ ದಿಸ್? ಓಪನ್. ಸ್ನ್ಯಾಕ್ಸಿಗೆ ಅಪ್ಪು ಅವರು ಫ್ರೂಟ್ಸ್ ತಗೊಂಡು ಹೋಗ್ತಿದ್ದಾರೆ. ಪಪ್ಪುಮ್ಮ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅಣ್ಣಂಗೆ ಬಾಯ್ ಅಣ್ಣ, ಆಲ್ ದಿ ಬೆಸ್ಟ್ ಅಣ್ಣ, ಚೆನ್ನಾಗಿ ಓದಿ ಅಂತ ಹೇಳು ಅಣ್ಣಂಗೆ. ಬಾಯ್ ಅಣ್ಣ ಒಂದು ಮಗ. ಬಾಯ್ ಅಣ್ಣ. ಬಾಯ್ ಅಪ್ಪು, ಆಲ್ ದ ಬೆಸ್ಟ್. ಅಣ್ಣಂಗೆ ಬಾಯ್ ಮಾಡು ಮಗನೇ. ಬಾಯ್. ನೆನ್ನೆ ನಾವು ದೇವಸ್ಥಾನದಿಂದ ಪ್ರಸಾದ ತಂದಿದ್ವಿ ಅಲ್ವಾ, ಅದೆಲ್ಲ ಸ್ಟೂಡೆಂಟ್ಗೆ ಆ್ಯಂಡ್ ನಮ್ಮ ಶಾಪಲ್ಲಿ ವರ್ಕ್ ಮಾಡೋರಿಗೆ ಕೊಡೋಣ ಅಂತ
ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಗೈಸ್. ಫಸ್ಟ್ ಟೈಮು ಲಡ್ಡುನ ಹಿಂಗೆ ಕಟ್ ಮಾಡ್ತಾ ಇರೋದು ಗೈಸ್ ನಾನು. ಅದು ಕೈಯಲ್ಲಿ ಕಟ್ ಮಾಡಿದ್ರೇ ಸರಿ. ನಮ್ಮ ಆದುಗೆ ಹಲ್ವಾ ಫೇವ್ರೇಟು. ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿದರೆ ಇಷ್ಟ, ನಾರ್ಮಲಾಗಿ ಇಷ್ಟ ಆಗಲ್ಲ. ಲಾಸ್ಟ್ ಪ್ರಾಕ್ಟೀಸ್ ಡೇ ದಿನ ಸ್ವೀಟ್ ತಿನ್ನಿಸ್ತಾ ಇದೀವಿ ನಮ್ಮ ಸ್ಟೂಡೆಂಟ್ಗೆ. ಇನ್ನೇನಿದ್ರು ಡೈರೆಕ್ಟ್ ಎಕ್ಸಾಮ್ ಬರೆಯೋಕ್ಕೆ ಆಲ್ ದ ಬೆಸ್ಟ್ ಹೇಳೋಣ ಅಂತ. ನಮ್ಮ ವಿಜಯ್ ಕುಮಾರ್ ಅವರು ಅವರ ಅಣ್ಣನ ಬರ್ಡೇ ಮಾಡೋಕ್ಕೆ ಬಂದಿದ್ದಾರೆ. ಲೈಕ್ ಇವನ 7 ಗಂಟೆಗೆ ಹೋಯ್ತಾನೆ. ನೆನ್ನೆ ನಾವು ಬಂದಾಗ 8:15 ಆಗಿತ್ತು. ಹ್ಯಾಪಿ ಬರ್ತ್ಡೇ ಅಣ್ಣ ಮಾದೇವಣ್ಣ. ಅದಕ್ಕೆ ಪ್ರೀ ಪ್ಲಾನ್ ಮಾಡಿಬಿಟ್ಟು ಕಂಪ್ನಿಯವ್ರು ಎಲ್ಲರೂ ಜಾಸ್ತಿ ಬರ್ತಾರೆ ಅಂದ್ಬಿಟ್ಟು ನಮ್ಮ ಯಜಮಾನ್ರು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿದ್ರು. ದೇವ್ರ ಭಕ್ತಿ ಜಾಸ್ತಿ ಆಗಿ. ಮದು ನಿಮಗೆ ಫೇವ್ರೇಟ್ ದೇವ್ರು ತಾನೇ ಮಾದೇಶ್ವರ. ವಾರಕ್ಕೊಂದ್ಸಲ ಯಾವ ದೇವ್ರನ್ನ ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನಮ್ಮ ಮನೆ ದೇವ್ರು ಮಾದೇಶ್ವರ ನಮ್ಮ ಹತ್ರ ಮಿಸ್ ಮಾಡೋದೇ ಇಲ್ಲ. ಮಾದು ವೀಕ್ಲಿ ಮಂಡೇ ಅದೇ ಹಾಕೋದು. ಇವಾಗ ಜಾಸ್ತಿ ರಾಯರ್ನು ಇಷ್ಟಪಡ್ತಾರೆ. ನೆನ್ನೆನೂ ಹ್ಯಾಪಿ ಬರ್ಡೇ, ಇವತ್ತು ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಅಲ್ಲೇ ಮಡಗಣ ಬಾರೋ. ಮಧ್ಯ ಬಾ ಇಲ್ಲಿ ಬರೋ. ನೀನು ಎಗ್ಲೆಸ್ ತಾನೆ, ಯಾಕೆ ಎಗ್ತಿರ್ತೀಯ? ಆಕ್ಚುಲಿ ಅವ್ನು ತಂದಿರೋದು ಎಗ್ಲೆಸ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಸ್ವೀಟ್ ಎಲ್ಲ ರೆಡಿ ಆಯಿತು. ಇದು ಸಕ್ಕರೆದು ಮಿಠಾಯಿ ಆ್ಯಂಡ್ ಲಡ್ಡು. ಇಲ್ಲಿ ನಮ್ಮ ತೋಟದಲ್ಲಿರೋ ಬನಾನಾ. ಆ್ಯಂಡ್ ಇಲ್ಲಿ ಇವಾಗ ವಿಜಿ ಕಟ್ ಮಾಡಿಸಿ ಕೇಕು ಆ್ಯಂಡ್ ನಾವು ತಂದಿದ್ದಿದ್ದು ಕೇಕು ಎಲ್ಲ ಸ್ಟೂಡೆಂಟ್ಗೆ ಮತ್ತು ಕೆಳಗಡೆ ಶಾಪಿಗೆ ಕೊಡೋಣ ಅಂತ ಎಲ್ಲ ರೆಡಿ ಆಗಿದೆ. ಇನ್ನೂ ಒಂದು ಕೇಕ್ ಹಂಗೆ ಇದೆ. ಇಲ್ಲಿ ಸ್ವಲ್ಪ ಲಡ್ಡು, ಟೋಟಲಿ 24 ಎಷ್ಟೋ ತೊಗೊಂಡಿದ್ದು, 30 ತೊಗೊಂಡಿದ್ರು ಅನ್ಸುತ್ತೆ ಮೋಸ್ಟ್ಲಿ. ಇದಿಷ್ಟು ಆಯಿತು. ಅಲ್ಲಿ ವಿದ್ದಿಂಗೆ ಮತ್ತು ಅಮ್ಮಗೆ 2 ಲಡ್ಡು ಇಟ್ಟಿದ್ದೀವಿ. ಮುಗಿ ಕೊಟ್ಟರೆ ಬಾಳೆಹಣ್ಣು ಬೇಗ ಹಣ್ಣಾಗ್ಬಿಡುತ್ತೆ ಇವಾಗ ಬಿಸಿಲಾಗಿರೋದಕ್ಕೆ. ಇಷ್ಟೇ ಗೈಸ್. ಇವಾಗ ಹೋಗಿ ಸ್ಟೂಡೆಂಟ್ನೆಲ್ಲ ಮಾತಾಡಿಸ್ಬೇಕು. ಆಲ್ ದ ಬೆಸ್ಟ್. ಲಾಸ್ಟ್ ಡೇ, ಪ್ರಾಕ್ಟೀಸ್ ಡೇ. ಹೇಗೆ ಅನಿಸ್ತಿದೆ? ಬಟ್ ಏನು ಮಾಡೋಕ್ಕಾಗಲ್ಲ, ಯಾವುದೂ ಶಾಶ್ವತ ಅಲ್ಲ. ಎಲ್ಲಾನು ಚಿಲ್ ಮಾಡಬೇಕು. ಇರೋಷ್ಟು ದಿನ ಖುಷಿ ಪಡ್ಬೇಕು. ಬರ್ತೀವಿ. ಅದಕ್ಕೆ ತಿನ್ಬೇಕು ಅನ್ನೋ ಖುಷಿ ಇಲ್ಲ, ಮೇಕಪ್ ನೋಡ್ಬೇಕು ಅಷ್ಟೇ. ಇವಾಗ ಎಲ್ರಿಗೂ ಒಳ್ಳೇದಾಗ್ಲಿ. ನಾಳೆ ಎಲ್ಲರೂ ಎಕ್ಸಾಮ್ನ ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್. ನೋಡಿ ನೀವು ಇದು ಅಣ್ಣನ ಬರ್ತಡೆ. ತಗೊಳ್ಳಿ. ನಿಮ್ಗೆ ಎಷ್ಟೆಲ್ಲ ಬಂದಿದ್ರಾ? ಅಮ್ಮ ಅವರೇ ಏನು ಬರೀತಾ ಇದ್ದೀರಾ? ಆಲ್ ದ ಬೆಸ್ಟ್ ನಿಮ್ಗೂ. ನಿಮ್ ತಗೊಳ್ಳಿ. ತಗೊಂಡ್ರಾ?
ಅಮ್ಮೋರೆ ಕ್ಯಾಮ್ರಾ ಬರ್ತಿದೆ ಅಂದ ತಕ್ಷಣ ಫುಲ್ ಸೈಲೆಂಟ್ ಆಗಿ ಬಿಡ್ತಾರೆ ನಮ್ಮ ಅಮ್ಮೋರು ಅಲ್ವಾ ಅಮ್ಮೋರೆ? ಹಾ ಸಿ ವ್ಲಾಗ್ ಮಾಡ್ತಾ ಇದೀನಿ. ನಮ್ಮ ಜೊತೆ ನಮ್ಮ ಜ್ಯೋತಿ ಅವ್ರು ಇದ್ದಾರೆ. ಜ್ಯೋತಿ ಫುಲ್ಲು ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ಟವಳೆ. ಜ್ಯೋತಿ ಯಾಕೆ? ಹಾ ಎಲ್ರನ್ನ ಪಿಕ್ನಿಕ್ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಏನ್ ವಿದ್ಯಾ? ಹಾ ಹೇಳು ಹೋ ಹಾ ಅಂತ. ನಾವಿವಾಗ ರೆಸಾರ್ಟ್ ನೋಡಕ್ ಹೋಗ್ತಾ ಇದೀವಿ. ಯಾಕಂದ್ರೆ ಇಲ್ಲಿ ನಮ್ ನಿತಿನ್ದು ಎಂಗೇಜ್ಮೆಂಟ್ ಗೈಸ್. ಅದಕ್ಕೆ ನಿಜವಾಗ್ಲೂ ನಿಂತಿದ್ದು ಎಂಗೇಜ್ಮೆಂಟ್. ಹುಡುಗಿ ಯಾರಂತ ಗೆಸ್ ಮಾಡಿ ಗೈಸ್ ನೀವೇ. ರಿಯಾಕ್ಷನ್ ನೋಡಿ ನಿತಿನ್ನ. ಹಾ ನಿತಿ ಮಾತಾಡ್ತಿದ್ರೆ ಯಾವಾಗ್ಲೂ ಅದೊಂದೇ, ಎಲ್ಲಿದ್ದಾಳೋ ಇರೋ ಕಡೆ ಇರ್ತಾಳೆ. ಸೊ ನಮ್ಮ ಸ್ಟೂಡೆಂಟು ಪೋರ್ಟ್ಫೋಲಿಯೋ ಲಾಸ್ಟ್ ಎಕ್ಸಾಮ್ ಡೇನ ನಾವು ಈ ಸರಿ ಹೊರಗಡೆ ಇಟ್ಕೋತಿದ್ದೀವಿ. ಹಾಗಾಗಿ ನಾವು ರೆಸಾರ್ಟ್ನ ನೋಡಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಇವಾಗ ಒನ್ನೂರ ಹತ್ರ ಹೋಗ್ತಾ ಇದ್ದೀವಿ. ಸೊ ನಮ್ಮದು ಸೀಮಂತ ಆಗಿತ್ತಲ್ಲ, ಅಲ್ಲಿ ಇನ್ನೊಂದು ನಿಯರ್ ರೆಸಾರ್ಟ್ ಇದೆ, ನೋಡ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ನಾನು, ಅಮ್ಮು, ವಿದ್ಯಾ, ನಿತಿನಣ್ಣ ಅವರು ಆ್ಯಂಡ್ ನಮ್ಮ ಜ್ಯೋತಿ ಊರಿಗೆ ಹೋಗ್ಬೇಕಲ್ಲ, ಹಂಗೆ ಡ್ರಾಪ್ ಮಾಡ್ಬಿಟ್ಟು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಮ್ಮ ಫುಲ್ ಜಾಲಿ ನಾಳೆ ಗೈಸ್, ಫುಲ್ ಎಂಜಾಯ್ ನಾಳೆ. ಕೊನೆಗೂ ನಾವು ರೆಸಾರ್ಟಲ್ಲೇ ಮಾಡೋಣ ಅಂತ ಫೈನಲೈಸ್ ಆಯಿತು. ಅಮ್ಮು ವಿದ್ಯಾ ಫುಲ್ಲು ಇಬ್ಬರು ಜಾಲಿ ಎಲ್ಲ ಮುಗಿಸ್ಕೊಂಡು ಫುಲ್ ಪಾರ್ಟಿ ಎಲ್ಲ ಮಾಡ್ಕೊಂಡು ಹೋಗುವ ನೈಟು. ಅಮ್ಮು ಹಾಂ ಫುಲ್ಲು ಚೀಚಿ. ಅವನು ಬೇಡ ನಿತಿನ್, ನೀನು ನಾಳೆ ಬೇಡ ಆಯ್ತಾ? ಹಾಂ ಹ್ಞೂ ಅಂದ. ರೈಸ್ ಎಲ್ಲ ಮುಗೀತು, ಇವಾಗ ಹೊರಡಬೇಕು. ನಮಗೆ ಹೆಂಗೆ ಬೇಕಿತ್ತು ಹಂಗೆ ಸಿಕ್ಕಿದೆ. ಇವಾಗ ಚೆನ್ನಾಗೈತೆ ತಾನೇ? ನಮಗೆ ಗ್ರೀನರಿ ಕಾನ್ಸೆಪ್ಟಲ್ಲೇ ಬೇಕಿತ್ತು, ಗ್ರೀನರಿ ಕಾನ್ಸೆಪ್ಟಲ್ಲೇ ಸಿಕ್ಕಿದೆ. ಫುಲ್ಲು ಜಾಲಿ ನಮ್ಮ ಸ್ಟೂಡೆಂಟ್ ಎಲ್ಲ ನಾಳೆ. ಅಮ್ಮು ನಾನು ಖಾಲಿ ಅವ್ರು ಜಾಲಿ. ಯಾಕೆ ಹೇಳು ಅಮ್ಮು? ಫುಲ್ ಅಷ್ಟು ಟಯರ್ಡ್ ಆಗಿಬಿಡ್ತೀವಿ ಎಲ್ರೂ. ನಮ್ಮ ಅಮ್ಮು ಮನೆಗೆ ಬಂದಿದ್ದೀವಿ ಗಾಯ್ಸ್. ಅಮ್ಮ ಏನು ಸಮಾಚಾರ? ಖುಷಿ ಏನು? ಮನೆ ತಗ ಬಂದ ತಕ್ಷಣ ಖುಷಿ ನೋಡಿ ಉಂಟ. ಅಲ್ಲೇ ಬಿಟ್ಬಿಟ್ಟು ಹೋಗ್ಬಾರ್ದು ಅಂತ ನಾಚ್ಕೋತ ಅವಳೆ ಅಕ್ಕ. ಅಮ್ಮ ಹಸ್ಬೆಂಡ್ ಮನೆಗೆ ಕರ್ಕೊಂಡೋದಂಗೆ ನಾಚ್ಕೋತಾ ಇದ್ದಿಲ್ಲ, ಬಂದಿರುತ್ತೆ ಅವ್ರ ಮನೆಗೆ. ಗೈಸ್ ನಮ್ಮಮ್ಮ ಎಲ್ಬೋಲ್ಡ್ ಅಂತ ಹಾಕೊಂಡವಳೆ ನೋಡಿ. ಎಲ್ಲೂ ಇನ್ನ ಮಮತಾ ಅಮೂಲ್ಯ ಎರಡು ಬರ್ಕೊಂಡವಳೆ. ಅಮೂಲ್ಯ ಶಿ ಹೊಸ ಕಾರು ಅಮ್ಮದು. ಅಮ್ಮ ಸ್ಟಡಿಯಾಗಿ ನೀಡಿಸ್ತಾ ನೀಟಾಗೆ. ಅದು ಆ ಖುಷಿಗೇನೆ ಎಲ್ಲಂತ ಹಾಕೊಂಡಿರೋದು ಅಮ್ಮು. ಅಮ್ಮ ಫ್ರೆಂಡಾ? ಹೌದೇ? ಹಾಯ್ ಆಂಟಿ. ಭುವನ್ ನಿತಿನ್, ನೀವಿಬ್ರು ಹೋಯ್ತಿದ್ದಾಗ ಹಿಂಗೆ ಹಾಕೋತಿದ್ರ? ನೀವು ಅಪ್ಪ ಅಮ್ಮ ಕೈಲಿ ಹಾಕ್ಸ್ಕೊತಿದ್ರ? ಮತ್ತೆ ಅಪ್ಪಗೆ ಯಾಕೆ ಕೊಡ್ತಾ ಇದ್ದೀರಿ? ಡೀಲ್ ಮಾಡ್ಕೊಳ್ಳೋದು. ಕ್ರಿಕೆಟ್ ತೋರಿಸ್ತೀನಿ, ಹಂಗೆ ತೋರಿಸ್ತೀನಿ, ಅಯ್ಯೋನ ನಾನು ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಅಲ್ವಾ ಅಪ್ಪು? ಹಾ ಅಪ್ಪು, ಏನ್ ಡೀಲ್ ಮಾಡಿದ್ದೀರಾ ಇವಾಗ? ಏನು ಇಲ್ವೇ? ಏಕೆ? ಹಾ ಎಷ್ಟು ಬುಕ್ ಹಾಕೋದ್ರಿ? ಅಪ್ಪು ನೀನ್ ಎಷ್ಟ್ ಹಾಕ್ತೆ? हेलो क्या बाय ಎಷ್ಟು ಟೈಮಿಗೆ ಅಪ್ಪು? 12:30 ಆದ್ರೆ ಮನೇಲಿರೋದು. ಎಂಜಾಯ್. ಇವ್ರಿಗೆ ಗೈಸ್ ಅಂಗಡಿಗೆ ಹೋಗ್ಬಿಟ್ಟು ಸೋಫಾ ಬಂದೈತೆ, ಎತ್ತದು ಇಳ್ಕೋದು ಇಷ್ಟ ಆಗೋದಿಲ್ಲ. ಇಲ್ಲಿ ಕುತ್ಕೊಂಡು ರ್ಯಾಪರ್ ಹಾಕೋದು ಎಕ್ಸ್ಪ್ರೆಷನ್ ನಮ್ ಭುವನ್ಗೆ. ಅಲ್ವಾ ಭುವನ್?